ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಸೋನು. ನೋಡಿ ಸೋನು ಎಷ್ಟು ಫಸ್ಟ್ ಟೈಮ್ ಅವನ್ನ ಕಾರಲ್ಲಿ ಕರ್ಕೊಂಡು ಬರ್ತಿರೋದು ನಾವು. ತುಂಬ ಎದ್ರುಕೊಂಬಿಟ್ಟಿದ್ದಾನೆ, ಎಲ್ಲೋ ಬಿಟ್ಬಿಡ್ತೀವಿ ನಾವು ಅಂತನೋ ಏನೋ ಪಾಪ ಗೊತ್ತಿಲ್ಲ. ನೋಡಿ ಹೇಗಿದ್ದಾನೆ. ಮತ್ತು ನಾವು ಗಾಡೀಲಿ ಬರ್ತಾ ಇರೋದು. ಸೋನುಗೆ ಸುಸು ಮಾಡಿಸೋಣ ಅಂತೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವು. ಹಾಗೆ ಇಲ್ಲಿ ಗಾಡಿದೊಂದು ಪಾಯಿಂಟ್ ಇತ್ತು. ಸರಿ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ನೋಡ್ದೆ ನಮ್ಮಣ್ಣ. ಇನ್ನೇನು ಅಲ್ಲಿ ಟೂಲು ಸಿಗುತ್ತೆ, ಅಲ್ಲಿ ಆ ಕಡೆ ಹೋದರೆ ನಮಗೆ ಅಲ್ಲಿ ಎಲ್ಲೂ ಚಾರ್ಜಿಂಗ್ ಇಲ್ಲ. ಅದಕ್ಕೆ ಇಲ್ಲಿ ಚಾರ್ಜ್ಗೆ ಹಾಕ್ಕೊಳ್ಳೋಣ ಅಂತ ನೋಡ್ದೆ. ಇಲ್ಲಿ ಚಾರ್ಜ್ಗೆ ಹಾಕ್ಕೊಳ್ಳೋಕೆ ಹೋದರೆ ಯಾರೂ ಇಲ್ಲ ಅಲ್ಲಿ. ನಮಗೆ ಅದು ಏನೋ ಅದು ಯಾರಾದರೂ ಒಬ್ರು ಇರಬೇಕಲ್ಲಿ. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ವು, ಬೇಡ ಅಂತೇಳಿ ತಿರ್ಗಾ ವಾಪಸ್ ಹೋದ್ವು ನಾವು. ಚಾರ್ಜ್ ಇತ್ತು ಗಾಡೀಲಿ. ಗಾಡಿ ತೊಗೊಂಡು ಬಂದರೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಫುಲ್ಲು ಚಾರ್ಜ್ ಇರಬೇಕು. ನಾವು ಪೆಟ್ರೋಲ್ ಆದರೆ ಒಂದು ಬಾಟ್ಲಲ್ಲಿ ತುಂಬಿಕೊಂಡು, ಇಲ್ಲ ಯಾರ ಹತ್ರ ಆದರೂ 1 ಲೀಟ್ರ್ ಪೆಟ್ರೋಲ್ ಕೊಡಿ ಅನ್ಬೋದು. ನೋಡಿ ಇವಳು ನಮ್ಮ ಚಿಕ್ಕಮ್ಮನ ಮಗಳು ಕುಡಿಯೋಕ್ಕೆ ನೀರು ಕೊಡು ಅಂದರೆ ಬಾವಿ ನೀರು ತಣ್ಣಗಿರುತ್ತೆ, ಹಂಗೆ ಸೇದ್ಬಿಟ್ಟು ಹಂಗೆ ಕೊಡ್ತೀನಿ ಅಂತೇಳಿ ಸೇದ್ತಾ ಇದ್ದಾಳೆ ನೋಡಿ. ಬಾವಿ ನೀರು ತುಂಬ ತಣ್ಣಗಿರುತ್ತೆ, ತಳ್ಳದಲ್ಲಿರುತ್ತಲ್ಲ ಹಾಗಾಗಿ. ನೋಡಿ ಇವ್ರ ಮನೆಗೆ ಬಂದ್ವಿ. ಇವ್ರ ಮನೆ ಹತ್ರನೂ ನೋಡಿ ಎಷ್ಟು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಯಾರಾದರೂ ಏನಾದ್ರು ಬೆಕ್ಕು ಗಿಕ್ಕು ಏನಾದರೂ ಬೀಳುತ್ತೆ ಅಂತ ಈ ಥರ ಸೇಫ್ಟಿ ಮಾಡ್ಕೊಂಡಿರ್ತಾರೆ ನೋಡಿ. ನೋಡಿ ಇದು ನಮ್ಮ ಸೋದ್ರ ಮಾವನ ಮನೆ ಇದೆ, ಹೇಗಿದೆ ನೋಡಿ. ನೋಡಿ ನೋಡಿ ಯಾವ್ಯಾವ ಥರ ಇರುತ್ತೆ ಹಳ್ಳಿ ಮನೆಗಳು. ಇದು ಗೇಟು, ದನ ಬರಬಾರ್ದು ಅಂಥೇಳಿ ಈ ಥರ ಹಾಕ್ಕೊಂಡಿರ್ತಾರೆ. ನೋಡಿ ಹೇಗಿದೆ ನೋಡಿ. ಇದು ಈ ಕೆಂಪು ಹೂಗೆ ನಮ್ಮ ಈ ಕಡೆ ತೇಪ್ಲ ಅಂತಾರೆ ನೋಡಿ. ಮಳೆ ಬಂದರೆ ಹೇಗೆ ಹೋಗ್ಬೇಕು ನೋಡಿ, ಕಾಲನ್ನ ಬಲ ಇಟ್ಕೊಂಡು ಹೋಗ್ಬೇಕು. ನಮ್ಮಮ್ಮನ ಇವರು ಕೊನೆ ತಂಗಿ, ಇವಾಗ ನಾವು ಹೋಗ್ತಿರೋದು ಕೊನೆ ಮಾವ. ನೋಡಿ ಊರಿಗೆ ಬಂದರೆ ಎಲ್ರ ಮನೆಗೂ ಒಂದು 10 ನಿಮಿಷ ಮಾತಾಡಿಸ್ಲೇಬೇಕಲ್ವ, ಹಾಗಾಗಿ ಹೋಗ್ತಾ ಇದ್ದೀವಿ ಮಾವನ ಮನೆಗೆ. ದಾಸವಾಳ ನೋಡಿ, ತುಂಬ ಇವರು ಅಷ್ಟೇ ತುಂಬ ಗಿಡಗಳು ಹಾಕಿದ್ದಾರೆ. ಬಾವಿ, ಎಲ್ಲರ ಮನೇಲಿ ಒಂದು ಬಾವಿ ಇದ್ದೇ ಇರುತ್ತೆ. ತೋಟ ನೋಡಿ, ನಮ್ಮ ಮಾವನ ಮನೆ ಇತ್ತು ತೋಟ. ತುಳಸಿ ಗಿಡ ನೋಡಿ ಎಷ್ಟು ಎತ್ತರ ಆಗಿದೆ. ಫುಲ್ಲು ತುಳಸಿ ಗಿಡ ನೋಡಿ. ಇನ್ನೊಂದು ನಾಯಿ ಇದೆ, ಹೇಗೆ ಹೊಗಳುತ್ತೆ. ಏಯ್ ಸುಮ್ಮನೆರಾ. ತುಳಸಿ ಗಿಡ ನೋಡಿ, ನಾವು ಒಂದು ಗಿಡ ಹಾಕಿದ್ರೆ ಬರಲ್ಲ. ಇಲ್ಲಿ ನೋಡಿ ಒಳ್ಳೆ ನನ್ನಷ್ಟು ಉದ್ದ ಇದೆ ನೋಡಿ, ನನ್ನಷ್ಟು ಹೈಟ್ ಇದೆ, ನನಗಿಂತ ಹೈಟ್ ಇದೆ ತುಳಸಿ ಗಿಡ ನೋಡಿ. ನೋಡಿ ನೋಡಿ ಬಂದೆ ಮಾವ. ನೋಡಿ ಇದು ನಾವು ಈ ಥರದ್ದೇ ಇಡ್ಲಿ ಮಾಡೋದು, ಇಡ್ಲಿದ ಕಪ್ಪು.
ಬಂದೆ ಚಿಕ್ಕಮ್ಮ ನೋಡಿ. ಶಂಖಪುಷ್ಪ ತುಂಬ ಒಳ್ಳೆಯದು. ಶಂಖಪುಷ್ಪ ನಮ್ಗಲ್ಲಿ ಸಿಗೋದೇ ಇಲ್ಲ. ಇವರೆಲ್ಲ ಪುಣ್ಯ ಮಾಡಿದ್ರು ನೋಡಿ. ತೊಂಡೆಕಾಯಿ ಎಲ್ಲ ಹೇಗೆ ಬಿದ್ದಿದೆ. ಇದು ತೊಂಡೆಕಾಯಿ ಗಿಡ. ಇದು ಪುನರ್ಪುಳಿ ಇನ್ನೂ ಬಿಟ್ಟಿಲ್ಲ. ಪುನರ್ಪುಳಿ ಕೋಕಮ್ ಮರ. ಇದು ತುಂಬ ಹುಳಿ ಇರುತ್ತೆ. ಇದು ಒಳಗೆಲ್ಲ ತುಂಬ ಗಿಡಗಳು ಹಾಕಿದ್ದಾರೆ. ಇಲ್ಲೆಲ್ಲ ಗಿಡಗಳು ನೋಡೋಕ್ಕೆ ಒಂದು ಅಂದ. ನಾನು ಒಳಗೋಗ್ತೀನಿ, ಒಳಗೆಲ್ಲ ವೀಡಿಯೋ ಮಾಡಲ್ಲ. ಕಂಡಲ್ ಘಾಟ್ಗಿಂತ ದೊಡ್ಡದಿದೆಯಂತೆ ಕಣೋ ಅಣ್ಣ. ಕಂಡಲ್ ಘಾಟ್ಗಿಂತ ದೊಡ್ಡದಿದೆಯಂತೆ. ಬಾಯ್. ನೋಡಿ ಹೇಗೆ ಇಳಿಜಾರವಾಗಿದೆ. ಮಾಮ ಹೇಗೆ ಹತ್ತುತ್ತಾರೆ ಇಳಿತಾರೆ ಅಲ್ವಾ. ಅವ್ರು ನಮ್ಮ ಮಾಮನ ಹೆಂಡ್ತಿ ಅವರು. ಇಲ್ಲ ಬಂದು ಇಲ್ಲಿ ಫಸ್ಟಿಗೆ 14 ದಿವಸ ಬಂದದ್ದು. ಮನೆಯಿಂದ ಹೊರಡೋದು 12 ಗಂಟೆ ಆಗಿತ್ತು. ಅಲ್ಲಿಂದ ಅಲ್ಲಿ ಊಟಕ್ಕೆ ಮತ್ತು ನಾವು ಹೋಗುವಲ್ಲಿ 12 ಮತ್ತು ಹಿರಡ್ಕ ದೇವಸ್ಥಾನ ಊಟ ಮಾಡಿ ಸಂಗೀತ ಮನೆಗೆ, ಕಬ್ಬೇಡಿಗೆ, ಎಲ್ಲರ ಮನೆಗೆ ಹೋಗಿದ್ದೆ. ಹಿರೇಡ್ಕ ದೇವಸ್ಥಾನ ಹಿಂಗೆ ಬರ್ತಾ ಉಡುಪಿಯಿಂದ ವಾಪಸ್ ಬರ್ತಾ ಇದ್ವು. ಉಡುಪಿಲಿ ಫುಲ್ ಚಾರ್ಜ್ ಮಾಡಿದ್ದ ನಮ್ಮದು EV ಗಾಡಿ. ನಾನು ಯಾಕಂದರೆ ಈ ವಿಡಿಯೋ ಮಾಡ್ತಾ ಇರೋದು EV ಗಾಡಿ ಇರೋರಿಗೆಲ್ಲ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ನೋಡಿ, ನಮ್ಮಣ್ಣ ಚಾರ್ಜ್ಗೆ ಹಾಕ್ಕೊಂಡಿದ್ದಾನೆ. ನಮ್ಮ ಅಣ್ಣನ ಮಗ. ಈಗ ಇನ್ನೊಂದು EV ಗಾಡಿ ಬಂತು. EV ಗಾಡಿ ಇರೋರಿಗೋಸ್ಕರ ನಾನು ಹೇಳ್ತಾ ಇರೋದು ಇದು. ಏನು ಅಂದರೆ ನಾವು ಉಡುಪಿಯಿಂದ ಚಾರ್ಜ್ ಮಾಡ್ಕೊಂಡು ಬಂದಿದ್ವು, 100% ಮಾಡಿದ್ವು. ಇಲ್ಲಿ ಬರಬೇಕಾದ್ರೆ ಫುಲ್ಲು ಶಿರಾಡಿ ಘಾಟು. ನಾವಿವಾಗ ಸಕಲೇಶ್ಪುರದ ಹತ್ರ ಇದ್ದೀವಿ ನೋಡಿ. ಸಾಮ್ರಾಟ್ ಗ್ರ್ಯಾಂಡು ಇಲ್ಲಿದೆ. ನಾವು ಅಲ್ಲಿಂದ ಬರಬೇಕಾದ್ರೆ ಫುಲ್ಲು ಚಾರ್ಜ್ ಖಾಲಿ ಆಗೋಯ್ತು. ಎಷ್ಟು ನಾವು ಹೇಗೆ ನಾವು ತಳ್ಳೋದಕ್ಕೂ ಆಗ್ತಾಯಿಲ್ಲ. ಘಾಟ್ ಸೆಕ್ಷನ್ ಇದು ಫುಲ್ಲು ಘಾಟು, ಶಿರಾಡಿ ಘಾಟು. ಎಲ್ಲೂ ಇಲ್ಲ ಚಾರ್ಜಿಂಗ್ ಪಾಯಿಂಟು, ಇಲ್ಲೇ ಇರೋದು. ಏನಪ್ಪ ಮಾಡೋದು ಅಂತ ಅಂತಿದೆ. ಕೊನೆಗೆ ನಮ್ಮ ಅಣ್ಣನಿಗೆ ಅಂದೆ ನಾನು, ಅಣ್ಣ ಏನು ಹೆದರ್ಕೊಂಬೇಡ, ನಮ್ಮಿಂದೆ ಕೊರಗಜ್ಜ ಇದ್ದಾರೆ. ಯಾಕಂದರೆ ನಾನು ಕೊರಗಜ್ಜ ನಂಬಿರೋದು ನೋಡಿ. ಕೊರಗಜ್ಜ ನನಗೆ ದಾರ ಕೊಟ್ಟರು ಮೊನ್ನೆ. ಕೊರಗಜ್ಜ ನಂಬಿರೋದು. ಹಾಗಾಗಿ ನೀನೇನು ಯೋಚನೆ ಮಾಡಬೇಡಣ. ಹೋಟ್ಲ ಹತ್ರ ಹೋಗ್ತಾ ಇದ್ದಂಗೆ ಗಾಡಿ ಆಗುತ್ತೆ. ಅಂದರೆ ಗಾಡಿ ಕುಯ್ ಅಂತ ಸ್ಟಾಪ್ ಅಂದ್ಕೊಂಡೇ ಬರ್ತಾ ಇತ್ತು. ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ಕೊಂಡು ಬಂತು. ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗ ಎಲ್ಲರೂ ಹೇಗೆ ತಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಬಂದ್ವು. ಕೊನೆಗೆ ನಾನು ಅಂದೆ, ಅಣ್ಣ ಏನೂ ಆಗಲ್ಲ, ನಮ್ಮಿಂದ ಕೊರಗಜ್ಜ ಇದ್ದಾರೆ, ಹೋಟ್ಲ ಹತ್ರನೇ ನಿಲ್ಲುತ್ತೆ ಗಾಡಿ ಅಂತ ಹೇಳಿದೆ. ಬಂದು ಕರೆಕ್ಟಾಗಿ ಹೋಟ್ಲು ಪಾಯಿಂಟ್ ಹತ್ರನೇ ಸ್ಟಾಪ್ ಆಯಿತು ಗಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ EV ಗಾಡಿ ತೊಗೊಂಡಿರೋರು, ಎಲೆಕ್ಟ್ರಿಕಲ್ ಗಾಡಿ ತೊಗೊಂಡು ಏನಾದರೂ ನೀವು ಧರ್ಮಸ್ಥಳ ಅಲ್ಲೇನಾದರೂ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ನೀವು ಸೇಫಾಗಿ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಸಕಲೇಶ್ಪುರ ನೋಡಿ, ಪುರದ ಹತ್ರ ಸಾಮ್ರಾಟ್ ಗ್ರ್ಯಾಂಡ್ ವೆಜ್ಜು. ನಿಮಗೆ ಶಿರಾಡಿ ಘಾಟ್ ಆಗಿದ್ದು ಕೂಡಲೇ ಇದೆ, ಒಂದೇ ಪಾಯಿಂಟ್ ಇರೋದಿಲ್ಲಿ. ಇದು 2 ವೀಲರ್ದಂತೆ ಪಾಯಿಂಟು, ಅದು 4 ವೀಲರ್ದು ನೋಡಿ. ಪಾಪ ಇನ್ನೊಬ್ಬರು ಬಂದರು ಈಗ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದಾದಮೇಲೆ ನೆಕ್ಸ್ಟು ಹಾಸನದಲ್ಲೇ ಇರೋದು. ನೆಕ್ಸ್ಟು ಮಾಡ್ತಾರಂತೆ ಎಲ್ಲ ಕಡೆನೂ. ಆದರೆ ಇವಾಗಿರೋದು ಇಲ್ಲಿದೆ EV ಪಾಯಿಂಟು. ಹಾಗಾಗಿ ನಾನು ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಯಾಕಂದರೆ ನಾವು ತುಂಬ ಗಾಬರಿಲಿದ್ವು ನೋಡಿ. ಅಲ್ಲಿ ಸಕಲೇಶ್ಪುರದಲ್ಲಿ ಚಾರ್ಜ್ಗೆ ಹಾಕಿದ್ವು. 60% ಮಾಡ್ಕೊಂಡ್ವಿ. ಯಾಕಂದರೆ 2-3 ಗಾಡಿ ಇತ್ತು ಅಲ್ಲಿ ಚಾರ್ಜ್ಗೆ ಕಾಯ್ತಾಯಿದ್ರು. ಇನ್ನು ನಮ್ಮದು 100% ಆಗೋವರೆಗೂ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೋಟೆಲ್
ಸ್ಕೈ ಬರ್ಡ್ ಅಂತ, ಹೋಟೆಲ್ ಸ್ಕೈ ಬರ್ಡು. ಅದು ಇಲ್ಲಿ ಇವಾಗ ನೋಡಿ ತಿರ್ಗಾ ಇಲ್ಲಿ ಬಂದು ಚಾರ್ಜ್ಗೆ ಹಾಕ್ಕೊಳ್ತಾ ಇದ್ದೀವಿ. ಇ ವಿ ಗಾಡಿ ತುಂಬ ಒಳ್ಳೆಯದು, ಆದರೆ ಚಾರ್ಜರ್ ಹಾಕ್ಕೊಳ್ಳೋದು ಪಾಯಿಂಟ್ಗಳು ತುಂಬ ಕಡಿಮೆ ಇದೆ, ಅನುಕೂಲ ಆಗುತ್ತೆ. ಯಾಕಂದರೆ ಇವಾಗ ಎಲ್ಲ ಕಡೆನೂ 50-50 ಕಿಲೋಮೀಟ್ರಿಗೆ ಒಂದೊಂದು ಆಗಬೇಕು ಅಂತ ಮಾಡಿದಾರಂತೆ. ಆದರೆ ಆಗಬೇಕಿನ್ನು, ಆದರೆ ತುಂಬ ಖರ್ಚು ಕಡಿಮೆ ಬೀಳುತ್ತೆ. ಮತ್ತು ಈ ಡೀಸೆಲು ಪೆಟ್ರೋಲ್ದು ಜಾಸ್ತಿ ವಾತಾವರಣ ಎಲ್ಲ ಗಲೀಜಾಗಲ್ಲ, ಚೆನ್ನಾಗಿರುತ್ತೆ. ಇದ್ರದ್ದೇನು ಅಷ್ಟು ಹೊಗೆ ಬರಲ್ಲ ಇ ವಿ ಗಾಡಿದ್ದು. ಹಾಗಾಗಿ ನೋಡಿ ಇಲ್ಲೊಬ್ಬರು ಚಾರ್ಜ್ಗೆ ಹಾಕ್ಕೊಂಡಿದ್ದಾರೆ. ನಾವು ಬಂದು ಇವಾಗ ಚಾರ್ಜ್ಗೆ ಹಾಕಿದ್ವು. ನಮ್ಮ ಸೋನು ನೀರು ಕುಡಿತಾ ಇದ್ದಾನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.